ನಿಧನಕ್ಕೆ ಹೋಗ್ಯಾಜೆ ಮತ್ತೆ ಮೈ ಮೇಲೆ ಉಗಿದ್ಬಿಟ್ಟೆ ಏನು ಹೆಸರು ಏನಿಲ್ಲ ಹೋ ನಮ್ಮ ಕಡೆ ಆ ಯಾರು ಗೆಲ್ತಾರ ಬಿಡಪ್ಪ ಯಾರು ಗೆಲ್ತಾರ ಹೇಳ್ರಿ ನನಗೆ ಬಿಜೆಪಿ ಕಾಂಗ್ರೆಸ್ ಬರಾಬರ್ ಹೇಳ್ರಿ ನಮ್ಗೆ ಗೊತ್ತಿಲ್ಲ ಹೋಗಪ್ಪ. ನಮಸ್ಕಾರ ರೀ ಅಜ್ಜಾರ ಯಾರು ಗೆಲ್ಬೇಕ್ರಿ ನಮಗೂ ನಮ್ಮ ಕಡೆ ಕಾಂಗ್ರೆಸ್. ನಿಮ್ಮ ಕಡೆ ಕಾಂಗ್ರೆಸ್ ಅದಕ್ಕೆ ಕಾಂಗ್ರೆಸ್ ಗೆಲ್ಬೇಕು ಅದನ್ನ ಬಿಜೆಪಿ ಬೇಡ BJP-ನೂ ಅದು ಬೇಕಲ್ಲ. ಅದು ಬೇಕಾ ಇದು ಬೇಕಾ ಯಾವ್ದಾರು ಒಂದ್ ಹೇಳ್ರಿ ಯಾವ್ದು ಬೇಕಾ ಪ್ರಧಾನಮಂತ್ರಿ ಯಾರು ಬೇಕಾ ಮೋದಿ ಆಗ್ಬೇಕಾ ಕಾಂಗ್ರೆಸ್ ಆಗ್ಬೇಕಾ ಮೋದಿ ಆಗ್ಬೇಕನ್ನತ್ತಾರ. ಮೋದಿ ಆಗ್ಬೇಕಾ ನೋಡ್ರಿ ಭಾಳ ಕನ್ಫ್ಯೂಸ್ ಐತ್ರಿ ನಿಮ್ಮ ಮನೇಲಿ ಕೇಳ್ರಿ ಮೇ 7ಕ್ಕೆ ಮತದಾನ ಐತಿ ಯಾರಿಗೆ ನಾವು ಓಟ್ ಹಾಕ್ಬೇಕು ಯಾರು ಬಂದ್ರೆ ಚಲೋ ಅಂತ ಕೇಳಿ ಹಾಕ್ರಿ ಆತ ಇಲ್ಲ ನೀವು ಭಾಳ ಕನ್ಫ್ಯೂಸ್ ಅಲ್ಲಿದ್ರಿ ಆತ ಚಲೋ ಆತ್ಬಿಟ್ರಿ ನೋಡ್ರಿ ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದೊಳಗೆ ಯಾರು ಬಂದ್ರೆ ಚಲೋ ಅಂತೀರಿ ಜಲ್ಲಿ ಎಲ್ಲಿಗೆ ರೋಡ್ಗ ಅಲ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಲೋಕಸಭಾ ಚುನಾವಣೆ ಒಳಗ ಬಿಜೆಪಿ ಯಾಕ್ರಿ ಒಂದು ಅದೇ ಬೇಕ್ರಿ ನಮಗೆ. ಅದೇ ಬೇಕಾ ಕಾಂಗ್ರೆಸ್ ಬೇಡ ಬ್ಯಾಡ್ರಲ್ಲ ಬ್ಯಾಡ್ರಿ ನೀವೇನಂತೀರಿ ಜರ ಬರ್ರಿ ಇಲ್ಲಿ ಏನ್ರಿ ನಿಮ್ಮ ಹೆಸ್ರು ನಿಮ್ಮ ಹೆಸ್ರೇನ್ರಿ ನಿಮ್ಮ ಹೆಸ್ರೇನ್ರಿ ನಮ್ಮ ಹೆಸರು ತಗೊಂಡು ಏನು ಮಾಡೋರಿಗೆ ಭಾಳ ಬುದ್ಧಿವಂತ ಅಜ್ಜದೀನಿ ಹೇಳ್ರಿ ಯಾರು ಗೆಲ್ಬೇಕು ನಮ್ಮದು BJP ಐತ್ರಿ ಬಿಜೆಪಿ ಗೆಲ್ಬೇಕು ಬಡ್ಡಿಂದ ಯಾಕೆ ಯಾಕಂದ್ರೆ ನಮ್ಮ ಕಾಯಂ ಐತ್ರಿ. ಏನ್ ಮಾಡಿ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಡಕತ್ತಾರ ಎಲ್ಲ ಮಾಡ್ತಾರ ಹಂಗಂತೀರಿ ಬೇಡ ಹತ್ರ ಬಂದೇವ್ ನಾವು ಬಿಜೆಪಿನೇ ಪಕ್ಕ ಗ್ಯಾರಂಟಿ ನಮಸ್ಕಾರ ರೀ ಅಣ್ಣ ಏನು ಹೆಸರು ನಿಮ್ದು ಸತೀಶ್ ಅಂತ ರೀ. ಸತೀಶ್ ಅವ್ರ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಒಳಗೆ ಯಾರು ಗೆಲ್ಬೇಕ್ರಿ ಬಿಜೆಪಿ ರೀ. ಈಗ ಸೌಂಡು ಅದೇ ಬರ್ತೈತೆ ನೀವು ಅದೇ ಹೇಳ್ತೀರಿ ಬಿಜೆಪಿ ಬರ್ಬೇಕ್ರಿ. ಯಾಕೆ ಬಿಜೆಪಿ ಬರ್ಬೇಕಾ ಎಲ್ಲ ಯಂಗ್ಸ್ಟರ್ಗೆಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ಬಸ್ ಒಳಗೆಲ್ಲ ಫ್ರೀ ಕೊಟ್ಟಾರ. ಮತ್ತೆ ನಮ್ಗೆ ಏನು ಮಾಡಿದಾರೆ? ನಿಮ್ಗೆ ಏನು ಕೊಡ್ಬೇಕಿತ್ತು ಫ್ರೀ ನಮಗೆಲ್ಲ ಕೊಡ್ಬೇಕ್ರಲ್ಲ, ಮತ್ತೆ ನಮಗೇನ ವ್ಯವಸ್ಥೆ ಮಾಡ್ಬೇಕ್ರಲ್ಲ. ಏನು ಕೊಡ್ಬೇಕಿತ್ತ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನೋ ವ್ಯವಸ್ಥೆ ಮಾಡ್ಬೇಕ್ರಲ್ಲ. ಏನು ವ್ಯವಸ್ಥೆ ಅದು ಏನು ಎಣ್ಣೆ ಕೊಡ್ಬೇಕಿತ್ತು ಕುಡಿಯೋರು ಕೊಡ್ಬೇಕ್ರಲ್ಲ ಅದ್ರ. ಕುಡಿಯೋರ್ಗ ನಿಮಗೆ ನಮ್ಗೇನು ಬೇಡ. ಅಯ್ಯೋ ನಮಗೆ ಹೆಣ್ಣು ಕೊಟ್ರೆ ಸಾಕಂತೀರ ಹೆಣ್ಣ ಮಂದಿ ಮಂದಿ ಹೆಣ್ಣು ಕೊಟ್ರೆ ಸಾಕು ನಮ್ಮ ಗಂಡಕ್ಲಿಗೆ ಅಂತ ಬೇಡ ಬೇಡ ತಗೋರಿ. ಬೇಡ ಹೆಣ್ಣು ಬೇಡ ಮತ್ತೇನು ಬೇಡ್ರಿ ಏನಾರ ಒಂದು ಹೆಣ್ಣು ಬೇಡ ಮತ್ತೇನು ಬೇಕ್ರಿ ತಿಂಗಳು ಲೋನ್ ಕೊಟ್ರೆ ಸಾಕು, ತಿಂಗಳು ಪಗಾರ ಕೊಟ್ರೆ ಸಾಕು ಅಷ್ಟೇ. ಪಗಾರ ಓ ಎಷ್ಟು ಬೇಕು ಪಗಾರ ನಾವು ಗಂಡಸ್ರು ದುಡ್ಡು ತಿನ್ಬೇಕ್ರಿ ಕಾಲ್ ಮುರಿದ ಮಾಡ್ಬೇಕಂದ್ರೆ ಹಂಗಂತೀರಿ ಅಂಥವ್ರಿಗೆ ಕೊಡ್ಬೇಕಂತೀರಿ ಹಾಂ ಮಾತ್ರ ಆತ್ಬಿಡ್ರಿ ಚಲೋ ಆತ ಹೇಳ್ರಿ ನಿಮ್ಮ ಹೆಸ್ರೇನ್ರಿ ಸ್ಫೂರ್ತಿ ಅವ್ರೆ ಯಾರು ಯಾವ ಪಕ್ಷ ಹೆಸರು ಸ್ಫೂರ್ತಿಯಾಗಿ ತಗೊಂಬಿಟ್ರಿ BJP ಯಾಕ್ರಿ ಬಿಜೆಪಿ ಬೇಕು ಸರ್. ಯಾಕೆ ಬೇಕಾ ಮೋದಿಯವ್ರು ಬರಬೇಕು ಮತ್ತೆ ಒಳ್ಳೆ ಬದಲಾವಣೆ ತರ್ತಾರೆ. ಮೋದಿಯವ್ರು ಎಲ್ಲಿಗೆ ಬರ್ಬೇಕಾ ಚಿಕ್ಕೋಡಿಗೆ ಎಲ್ಲ ಕಡೆ ಬಂದರೂ ಓಕೆ ಸರ್. ಎಲ್ಲ ಕಡೆ ಬಂದ್ರು ಓಕೆ ಯಾಕೆ ಕಾಂಗ್ರೆಸ್ ಅವರೆಲ್ಲ ಫ್ರೀ ಮಾಡ್ಕೊಟ್ಟಾರ ಎಲ್ಲ ಅನುಕೂಲ ಮಾಡ್ಕೊಟ್ಟಾರ ಮೋದಿ ನಮಗೆ ಬೇಕಾಗಿರೋದು ಮೋದಿಯವರು. ಯಾಕೆ ಅಂತ ಒಂದೆರಡು ಮಾತು ಏನು ಕೆಲಸ ಮಾಡ್ತೀರಿ ನೀವು ನಿಮ್ಗೆ ಗೊತ್ತಿಲ್ವಾ ಸರ್ ಏನು ಕೆಲಸ ಮಾಡ್ತೀರಿ ಅಂತ ನಿಮ್ಗೆ ಅನ್ಸಿಲ್ವಾ? ನಾವು ಹೇಳಂಗಿಲ್ಲ ನಾವು ಹೇಳಂಗಿಲ್ಲ. ಕ್ಯಾಮ್ರಾ ಆಫ್ ಮಾಡ್ರಿ ಹೇಳ್ತೀನಿ ನೀವು ಕ್ಯಾಮ್ರಾ ಆನ್ ಮಾಡ್ಕೊಡ್ರಿ ಹೇಳ್ಬೋದು ಓಕೆ ಸರ್. ಹೇಳ್ರಿ ಒಂದೆರಡು ಮಾತು ಹೇಳ್ರಿ ಎರಡು ಮಾತು ಇಲ್ಲ ಅವ್ರು ಬಂದ್ಮೇಲೆ ಆಗಿರೋ ಬದಲಾವಣೆ ಆಗಿರ್ಬೋದು. ಫ್ರೀ ಬೇಡ ಅಂತೀರಿ ಫ್ರೀ ಅದು ಮಾಡಿರೋದು ಅದು ಸೆಕೆಂಡ್ರಿ ಸರ್. ಬಟ್ ಮೋದಿಯವ್ರು ಬಂದರೆ ನಮ್ಮ ಅನುಕೂಲ ಇನ್ನೂ ಚೆನ್ನಾಗಿರ್ಬೇಕಂದ್ರೆ ಮೋದಿಯವ್ರು ಬರ್ಬೇಕು. ಹಂಗಂತೀರಿ ಬರ್ತಾರ್ರಿ ಈ ಸಲ ಹಿಂಟ್ ಐತ್ರಿ ಗ್ಯಾರಂಟಿ ಹಾಂ ಪಕ್ಕ 100%. ಓಕೆ ನಮಸ್ಕಾರ ರೀ ಏನ್ರಿ ಫುಲ್ ಗಿಚ್ಚಿ ಗಿಲಿಗಿಲಿ ಫುಲ್ ಸ್ಟೈಲ ಏನು ಹೆಸ್ರು ರವಿ ಬಡ್ಕಂಬಿ ಅಂತೇಳಿ. ರವಿ ಬಡ್ಕಂಬಿ. ರವಿ ಅವ್ರೆ ಡೈಲಿ ರವಿ ಉದಯ ಆಗ್ತತ್ತಲ್ಲ ಚಿಕ್ಕೋಡಿ ಒಳಗ ಇವತ್ತು ಈ ಸಲ ಕಾಂಗ್ರೆಸ್ ಉದಯ ಆಗುತ್ತೆ. ನಾ ಕೇಳಕ್ಕೂ ಮುಂಚೆನೆ ಹೇಳಕತ್ತಾರಲ್ರಿ ನೀವು ಪಕ್ಕನೇನ್ರಿ ಪಕ್ಕ. ಯಾಕ್ರಿ ಅವರೇ ಬರ್ಬೇಕಾ? ಯಾಕಂದ್ರೆ ಒಂದು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮೇಲೆ ಮತ ಕೇಳ್ತ ಹೊರತು ಜಾತಿ ಮತ್ತು ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿ ಮತ ಕೇಳೋದಿಲ್ಲ. ಈಗ ನಿಮ್ಮ ಪ್ರಕಾರ ಜಾತಿ ಮತ್ತ ಧರ್ಮದೊಳಗ ಬೆಂಕಿ ಹಚ್ಚೋರು ಯಾರ್ರಿ? BJP ಅವರು. ಹೆಂಗ್ರಿ? ಬರೇ ಧರ್ಮದ ಬಗ್ಗೆ ಈ ಚುನಾವಣೆ ಬಂದ್ರೆ ಸಾಕು ಮುಸ್ಲಿಂ ಮಾತ್ರ ಪಾಕಿಸ್ತಾನ ನೆನಪಾಗುತ್ತೆ. ಉಳ್ಕಿದ ಟೈಮ್ದಲ್ಲಿ ಇವ್ರಿಗೆ ಮನೆ ಇರ್ತಾರ ಅಭಿವೃದ್ಧಿ ಏನು ಮಾಡೋದು. ಹಂಗಾರೆ ನಿಮ್ಗೆ ಅವ್ರು ಮಾಡೋದು ಸರಿ ಅನಿಸ್ತೈತ್ರಿ? ಯಾರು ಮಾಡೋದು? ಆ ಕಡೆಯವರು ಕಾಂಗ್ರೆಸ್ ಮಾಡೋದು. ಕಾಂಗ್ರೆಸ್ ಏನು ಅಭಿವೃದ್ಧಿ ಮಾಡ್ತಾ ಹೊರತು ಇಲ್ಲಿ ಜಾತಿ ಮತ್ತು ಧರ್ಮ ನೋಡೋದಿಲ್ಲ ಅವರು. ಹಂಗಂತೀರಿ ಅವ್ರು ಅಭಿವೃದ್ಧಿ ಮಾಡ್ತಾರ. ಏನಾಗ್ಬೋದ್ರಿ ಈ ಸಲ ಅಣ್ಣಾ ಸಾಹೇಬ್ ಜೊಲ್ಲೆ ಪ್ರಿಯಾಂಕಾ ಜಾರಕಿಹೊಳಿ? ಅಣ್ಣಾ ಸಾಹೇಬ್ ಜೊಲ್ಲೆ ಬರೀ ಕೇವಲ ನಿಪ್ಪಾಣಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅದಾರೆ. ಒಮ್ಮೆ ಅವ್ರನ್ನ ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿ ಸಂಸದಾಗಿ ನಾವು ನೋಡಿಲ್ಲ. ನೋಡಿಲ್ಲ ಈ ಕಡೆ ಬಂದಿಲ್ಲ ಅವರು.
ಸೊ ಹಂಗಾಗಿ ಏನಾದ್ರೂ ಈ ಸರಿ ಅಣ್ಣ ಸಾಹೇಬ್ ಜೊತೆ ಇಲ್ಲ, ಅನ್ನ ಶೌಚಾಲಯ ಇಲ್ಲ. ಪ್ರಿಯಾಂಕಾ ಜಾರಕಿಹೊಳಿ ಆರಿಸಿ ಬರ್ತಾರೆ. ಇಲ್ಲಿ ಸಾಕಷ್ಟು 6 ತಿಂಗಳಲ್ಲಿ ಕೇವಲ 6 ತಿಂಗಳಲ್ಲಿ ಲಕ್ಷ್ಮಣ ಸವದಿ ಅವರು 16ರಿಂದ 1700 ಕೋಟಿಯಷ್ಟು ಅನುದಾನವನ್ನು ಅತನಿ ಕ್ಷೇತ್ರ ತಂದಾರೆ. ಈ ಸಲ ಅತನಿಯಲ್ಲಿ ಅತಿ ಹೆಚ್ಚು ಮತಗಳನ್ನ ಕಾಂಗ್ರೆಸ್ ಪಕ್ಷ ಪಡಿತ. ಪಕ್ಕ 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 ಆತ್ ಬಿಡ್ರಿ. ನಮಸ್ಕಾರ ರೀ ಗೌಡ್ರ, ಹೆಂಗೈತ್ರಿ ಚಿಕ್ಕೋಡಿ? ಕಾಂಗ್ರೆಸ್ ಹಾಕೈತ್ರಿ. ಕಾಂಗ್ರೆಸ್ ಹೆಂಗ್ರಿ ಬರೋಬರ ಹಿಂಗೆ ಹೇಳ್ಬಿಟ್ರಲ್ಲ? ಯಾಕಂದ್ರೆ ಅವ್ರು 5 ಘೋಷಣೆ ಮಾಡಿದ್ರಲ್ಲ, ಬೇಡಿದ ಭಾಗ್ಯಗಳು ಕೊಟ್ಟಾರ. ಅವ್ರು ಅಂದ್ರೆ ಏನ್ ಮಾತು ಕೊಟ್ಟಾರ ಅದ್ರ ಮಾತು ಉಳಿಸ್ಕೊಂಡಾರ ಅವ್ರು. ಹಂಗಂತ್ರಿ? ಈ ಭಾಗ್ಯಗಳೆಲ್ಲ ಓಕೆ ರೀ ನಿಮ್ಗೆ? ಹೌದೌದು, ಎಲ್ಲ ಬಂದವ್ರಿ. ಮತ್ತೆ ಎಲ್ಲ ಅವ್ರು ಬಿಟ್ಟಿ ಭಾಗ್ಯ ಅನ್ನಕತ್ತಾರಲ್ರಿ ಬಿಜೆಪಿ ಅವ್ರ? ಯಾರು ಹೇಳ್ತಾರೆ ಬಿಟ್ಟಿ ಭಾಗ್ಯ? ಬೇರೆಯವರೆಲ್ಲ ಹೇಳಕತ್ತಾರಲ್ರಿ? ಅಲ್ರಿ ಅವಾಗ ಸ್ವತಂತ್ರ ಸಿಕ್ಕ ಹಿಡಿದು ಇಲ್ಲಿ ತನಕ ಒಟ್ಟ 50 ಕೋಟಿ ರೂಪಾಯಿ 50 ಲಕ್ಷ ಕೋಟಿ ಇತ್ತ. ಈಗ 150 ಕೋಟಿ ಆಗೈತೆ. ಅವ್ರು 100 ಲಕ್ಷ ಕೋಟಿ ಸಾಲ ಮಾಡಿಕಿಸಿಂದ ಏನ್ ಮಾಡ್ರಿ ಅವ್ರ? ಹಂಗಂತ್ರಿ? ಇಲ್ಲ ಬಿಟ್ಟಿ ಭಾಗ್ಯ ಇಲ್ಲ. ಇದು ಏನಿಲ್ಲ, ಎಲ್ಲರೂ ರೈತರಿಗೆ ಬಡಬಗರಿಗೆ ಕೊಟ್ಟಾರಿ ಅವ್ರ. ಆದ್ರೆ ಅವ್ರು ಏನ್ ಮಾಡ್ಯಾರು, ಸಾಲ ಮಾಡಿಕಿಸಿಂದ ಬರೀ ಪ್ರವಾಸ ಮಾಡ್ಯಾರ ಹೊರತಾಗಿ ಇಲ್ಲಿ ಯಾರಿಗೂ ಕೊಟ್ಟಿಲ್ಲ. ಅವು ಯಾರು ಕೊಟ್ಟಿಲ್ಲ? ಇಲ್ಲ ಏನು ಬಂದಿಲ್ಲ. ಹಂಗಂತ್ರಿ? ಆತ್ರಿ ಮತ್ತೆ ಈಗ ಒಂದು ಆರೋಪ ಐತಲ್ರಿ ಕಾಂಗ್ರೆಸ್ ಮೇಲೆ, ಹೇಳೋಣ. ಏನ್ ಗೊತ್ತೈತ್ರಿ? ಏನು ಗೊತ್ತಿಲ್ರಿ. ಎಲ್ಲ ಕುಟುಂಬದವ್ರಿಗೆ ಟಿಕೆಟ್ ಕೊಟ್ಟಾರಂತಾರಲ್ರಿ? ಯಾರು ಎಲ್ಲರೂ ರೈತರು ಬಿಜೆಪಿ ಅವ್ರಿಗೆ ಇಲ್ಲದ. ಹಂಗಂತ್ರಿ? ಹೌದು. ಮತ್ತೆ ಅವ್ರು ಹೇಳ್ತಾರ ನಮ್ಮಲ್ಲಿ ಹೊಂದಾಣಿಕೆ ರಾಜಕಾರಣ ಇಲ್ಲ, ಕುಟುಂಬ ರಾಜಕಾರಣ ಇಲ್ಲ ಅಂತಾರಲ್ರಿ ಅಮಿತ್ ಶಾ. ಮತ್ತೆ ಅದು ನಮ್ಮ ಕಾಂಗ್ರೆಸ್ದವ್ರು ಯಾರು ಅನ್ನಂಗಿಲ್ರಿ. ಕುಟುಂಬ ರಾಜಕಾರಣ ಆತಾರು ಇವ್ರ ಕಡೆ ಯತ್ನಾಳ್ ಅವ್ರು ಹೇಳ್ತಾರ. ಯಾಕಂದ್ರೆ ಅಪ್ಪ ಮಗನ ಪಕ್ಷ ಅಧ್ಯಕ್ಷದಿಂದ ನಾವ್ಯಾರು ಅನ್ನಂಗಿಲ್ಲ ಅದನ್ನ. ಅವ್ರೊಳಗಲ್ಲ ಅತ್ತಾರ. ಯತ್ನಾಳ್ ಅಭಿಮಾನಿ ಏನ್ರಿ ನೀವು? ಹೌದು, ಎಲ್ಲರ ಅಭಿಮಾನಿ. ಯಾರು ಚಲೋ ಅದಾರ ಅವ್ರ ಅಭಿಮಾನಿ. ಹಂಗಂತ್ರಿ? ಆತ್ ಬಿಡ್ರಿ. ಈ ಸಲ ಪಕ್ಕ ಕಾಂಗ್ರೆಸ್. ಕಾಂಗ್ರೆಸ್ ಕಾಂಗ್ರೆಸ್ ಚಿಕ್ಕೋಡಿ ಒಳಗೆ ಕಾಂಗ್ರೆಸ್ ಕಾಂಗ್ರೆಸ್ ಬರುತ್ತೆ. ಆತ್ ಬಿಡ್ರಿ. ನಮಸ್ಕಾರ ರೀ. ಏನ್ ಹೆಸರು ನಿಮ್ದು? ಏನ್ ನಿಮ್ಮ ಹೆಸರು? ಸದಾಶಿವ ಕೊಳ್ಳೋಳಿ. ಸದಾಶಿವ ಕೊಳ್ಳೋಳಿ. ಸದಾಶಿವ. ಸದಾ ಆನಂದವಾಗಿರ್ಬೇಕ್ರಿ. ಭಾಳ ಆನಂದ ಇದ್ರಿ? ಆರಾಮ್ರಿ ಅಲ್ಲ? ಆರಾಮೈತ್ರಿ. ಹೆಂಗೈತ್ರಿ ಚಿಕ್ಕೋಡಿ? ಯಾರು ಗೆದ್ದಾರ್ರಿ? ಕಾಂಗ್ರೆಸ್ ಆಗತ್ತೈತ್ರಿ. ಹೌದ್ರಿ? ನೀವೆಲ್ಲ ಎಲ್ಲ ಒಮ್ಮೆಲೆ ಎಲ್ಲ ಡಿಸೈಡ್ ಮಾಡ್ಬಿಟ್ಟಿರಿ? ಇಲ್ಲ ಯಾಕ್ರಿ ಕಾಂಗ್ರೆಸ್? ಕಾಂಗ್ರೆಸ್ ಪಕ್ಷ ನಮ್ದೈತದ. ಒಟ್ಟು ಗೆಲ್ತಾರ್ರಿ? ಗೆಲ್ತಾರ. ಯಾರು ಗೆಲ್ತಾರ್ರಿ ಇಲ್ಲಿ? ಪ್ರಿಯಾಂಕಾ ಜಾರಕಿಹೊಳಿ. ಪಕ್ಕ ಪಕ್ಕ ಗ್ಯಾರಂಟಿ. ಆತ್ ಬಿಡ್ರಿ. ನಮಸ್ಕಾರ ರೀ ಗೌಡ್ರ. ಏನ್ರಿ ಹೆಸರು ನಿಮ್ದ? ರಸೂಲ್ ಸಾಬ್ ನದಾಬ್ ಬಳವಾಡ್ರಿ. ಮತ್ ನಾ ಗೌಡ್ರೆ ಅನ್ಬಿಟ್ನ. ಇರ್ಲಿ ಬಿಡ್ರಿ. ಹಾ ಹೇಳ್ರಿ ಸಾಬ್ರ, ಏನ್ ಸಮಾಚಾರ? ಸಮಾಚಾರ ಎಲ್ಲ ಆರಾಮೈತ್ರಿ. ಹೆಂಗೈತ್ರಿ ಚಿಕ್ಕೋಡಿ? ಚಿಕ್ಕೋಡಿ ಅತನಿ ಭಾಳ ಬಿಸಿ ಐತ್ರಿ ಈಗ. 44 ಡಿಗ್ರಿ. 44 ಡಿಗ್ರಿ ಐತಿ. ಆದ್ರ ಕಾಂಗ್ರೆಸ್ ಒತ್ತಾಟಿಗೆ ಆರಿಸಿ ಬರ್ತೈತ್ರಿ. ಪಕ್ಕ ಇದು ಬರ್ತೈತಿ. ಬೆಳಗಾವ್ ಬರ್ತೈತಿ. ನೋಡ್ರಿ, ಒಟ್ಟ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದೊಳಗೆ ಬಂದು ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ವಿ. ಜನರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ಹೇಳ್ಕೊಂಡಾರ, ವಿಭಿನ್ನವಾಗಿ ಹೇಳ್ಯಾರ್ರಿ. ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೈತಿ, BJP ಬಂದ್ರೆ ಚಲೋ, ಕಾಂಗ್ರೆಸ್ ಬಂದ್ರೆ ಚಲೋ, ಯಾರು ಏನೇನು ಮಾಡ್ಯಾರ, BJP ಏನು ಮಾಡ್ಯಾರ, ಕಾಂಗ್ರೆಸ್ ಏನು ಮಾಡ್ಯಾರ, ಎಲ್ಲವನ್ನೂ ಹೇಳ್ಯಾರ್ರಿ. ಅದೇ ರೀತಿ ಮೇ 7ಕ್ಕೆ ಬರ್ರಿ, ಓಟ್ ಹಾಕ್ರಿ. ನಿಮ್ಮದೇ ಆದಂಥ ಉತ್ತಮ ವ್ಯಕ್ತಿ, ಅಭಿವೃದ್ಧಿ ಮಾಡೋ ಪಕ್ಷ, ನೀವು ಯಾರನ್ನಾದರೂ ಆಯ್ಕೆ ಮಾಡಿರಿ, ಒಟ್ಟು ನಿಮ್ಮ ಹಕ್ಕನ್ನು ಚಲಾಯಿಸ್ರಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ತೀವಿ ರೀ. ನೋಡ್ರಿ, ನಾಳೆ ಇದೇ 5 ಗಂಟೆಗೆ ಬೇರೆ ಇನ್ನೊಂದು ಕ್ಷೇತ್ರದೊಳಗೆ ಯಾವ ಪಕ್ಷ ಬೇಕು ಅಂತ ಕೇಳ್ಕೊಂಡು, ಯಾರು ಬಂದ್ರು ಉತ್ತಮ ಅಂತ ಕೇಳ್ಕೊಂಡು ನಿಮ್ಮ ಮುಂದೆ ಬರ್ತೀವ್ರಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್. ಇದು ನಿಮ್ಮ ಧ್ವನಿ.